ನಾನು ಕೈಲಿ ದುಡ್ಡು ಕೊಡ್ತಾನೆ, ಅಲ್ಲಿ ಎರಡು ಕಡೆಗೆ ಸ್ಟ್ಯಾಚು ಹಾಕ್ಸ. ಮುಂಚೆ ಏರ್ ಇಂಡಿಯಾದ್ದು ಇದಿತ್ತು ಗೊತ್ತರ, ಏರ್ ಇಂಡಿಯಾದ್ದು ಒಂದು ಗೊಂಬೆ ಬರೋದು ಹಿಂಗ್ ವೆಲ್ಕಮ್ ಮಹಾರಾಜ ಮಹಾರಾಜ ಅಂತಂದು, ಹಂಗ ಆ ಕಡೆಗೆ ಒಂದು ಈ ಕಡೆಗೆ ಒಂದು ಹಾಕಿ ಅವ್ರ ಫೋಟೋ ಹಾಕ್ಸಿಬಿಡ್ರಿ. ಇಲ್ಲಿ ನೀವು ಹಾಕ್ಲಿಲ್ಲ ಅಂತ ಹೇಳ್ರಿ ನಾನು ದುಡ್ಡು ಕೊಡ್ತೇನೆ. ಯಾರ ನಿರ್ಮಾಪಕರು ಯಾರಪ್ಪ ಸ್ವಾಮಿ, ಇಂಡಿವಿಜುವಲಿ ಬರ್ಬೇಡ, ನೀನು ಇಂಡಿವಿಜುವಲಿ ಬರ್ಬೇಡ, ಅವನಿಗೂ ಇಂಡಿವಿಜುವಲಿ ಬರ್ಬೇಡ ಅಂತ ಹೇಳಿ ಅವ್ನ್ ಬಂದ್ರೆ ನಾನು ಬರ್ತೇನೆ. ಅದು ನೋಡು, ನಾನು ಇಲ್ಲೀಗಲ್ ಅಂತ ಲೀಗಲ್ ಅಂತ ಪ್ರಶ್ನೆ ಇಲ್ಲ. ಇವತ್ತೇ ಬೇಕಂದ್ರೆ ಬರ್ದು ಕೊಡ್ತಾನೆ ಪುಕ್ಸೆಟ್ಟಿ. ಅವನಿಗೆ ಧೈರ್ಯ ಐತೆ ಬರ್ದು ಕೊಡಕ್ಕೆ, ಬರ್ದು ಕೊಡಕ್ ಧೈರ್ಯ ಐತೆ? ಒಂದರ ಎಲ್ಲರ ಪುಕ್ಸೆಟ್ಟಿ 4 ಸತಿ MP ಆಗೇನಿ ಅಂತಾರ ಅವ್ರ ಫ್ಯಾಮಿಲಿ ಅವರು. ಅವ್ರ ಅಪ್ಪರ ಬಗ್ಗೆ ನಾನೇನು ಮಾತಾಡಲ್ಲ. ಇವ್ನ್ ಏನ್ ನಮಗಿದು ಮಾಡಿ ಒಂದರ ಕೊಡುಗೆ ತೋರ್ಸು. ಈಗ ಅವನ ಯಾರ ಜೊತೆಗೆ ಒಬ್ಬನ ಒಂದ್ 2 ಹಿಡ್ಕೊಂಡ್ಬಿಟ್ಟಾನ ಬಾಡಿ ಗಾರ್ಡ್ಗಳನ್ನ. ಅದು ಏನು ಇದನ್ನ ಹೇಳ್ತಾರೆ, ಯಾವುದು ಕಸ ವಿಲೇವರಿ ಇಲ್ಲಪ್ಪ ಮಾಡಿದ್ದು, ಅವಾಗಪ್ಪ ಅನಿಸಿದ್ದು ಜಾಗ. ಈಗ ಜಾಗ ಇಲ್ಲದ್ದು ದಾವಣಗೆರೆಗೆ ಎಷ್ಟು ಸಫರ್ ಆಗದ. ಆಮೇಲೆ ಸ್ಮಾರ್ಟ್ ಸಿಟಿಗೆ ಹೆಂಗ್ ಸೇರ್ಕೊಂಡು ಎಲ್ಲದಕ್ಕೂ ಒಂದು ಬಾರ್ ಕೋಡ್ ಇರ್ತತಿ, ಏನೇನು ಕ್ರೈಟೀರಿಯಾಸ್ ಇರ್ತವು, ಅವನ್ನೆಲ್ಲ ನೋಡ್ಬೇಕು. ನೋಡಿ ಅದ್ರ ಪ್ರಕಾರನೇ ಅವರು ಗ್ರೇಡಿಂಗ್ ಮಾಡೋದು. ಅವಾಗ ದಾವಣಗೆರೆ, ಈಗ ಮೊನ್ನೆ ದಿವಸ ನಮ್ಮ ಕಮಿಷನರ್ ಹೋಗಿದ್ರು ಮೊನ್ನೆ ಅವಾರ್ಡ್ ತಗೊಂಬರಕ್ಕೆ ಡೆಲ್ಲಿಗೆ ಹೋಗಿ. ಫಸ್ಟ್ ನಮ್ಮ ಕರ್ನಾಟಕದಾಗ ನಮ್ದು ದಾವಣಗೆರೆ ನಂಬರ್ 1 ಆಗೈತಿ. ಇದೆಲ್ಲ ವಿತೌಟ್ ಎನಿ ಎಫರ್ಟ್ಸ್ ಬರುತ್ತಾ? ವಿತ್ ಎಫರ್ಟ್ಸ್ ಓನ್ಲಿ ವಿಲ್ ಗೇನ್ ಇಟ್. ಈ ಪೂನಾ ನಗರ ಐತಿ, ಕಾರ್ಪೊರೇಷನ್ ಐತಿ, ಎಷ್ಟು ಚೆನ್ನಾಗಿ ಮಾಡಿ ಅದನ್ನ ನೋಡ್ಕೊಂಬಂದೆ. ನಾವು ಹಿಂದೆ ಕಾರ್ಪೊರೇಷನ್ನಾಗ ನಾವು ದಾವಣಗೆರೆದು ಇಂಪ್ಲಿಮೆಂಟ್ ಮಾಡಿದ್ವಿ. ಹಂಗೆ ಒಂದೊಂದೇ ಮಾಡ್ಕೊಂತ ಹೋಗ್ಬೇಕು. ಈಗ ಇಂಥ ಬ್ರಿಡ್ಜ್ಗಳು ಕಟ್ಟಿದ್ರೆ ಹೆಂಗ್ ಹೋಗ್ಬೇಕು ನಾವು? ಅವರು ಅದೇ ವಿಚಾರ ಕೇಳಿದಾಗ ನಾನು ಇಂಜಿನಿಯರ್ ಆಗಿರಲಿಲ್ಲ ಅಂತ ಹೇಳ್ತಾರೆ. ಈಗ ಏನಾಗೇನು ಇಂಜಿನಿಯರ್ ಆಗಿಲ್ಲ ಅಂದ್ರೆ ಏನ್ ಅರ್ಥ ಹಂಗ ಹೇಳಿ? ಈ ಪಕ್ಕದಾಗ ಆ ಬ್ರಿಡ್ಜ್ ಪಕ್ಕದಾಗ ಈಗ ಅದನ್ನೇ ನಾವು ಮಾಡಿಫೈ ಮಾಡ್ತೇವೆ. MP ಆಗಿ ಮ್ಯಾಗ ಸರ್ವಿಸ್ ರೋಡ್ ಮಾಡಿ ಇನ್ನೊಂದು ಅಂಡರ್ ಪಾಸ್ ಮಾಡಿ ಅಲ್ಲಿಂದ ಕನೆಕ್ಷನ್ ಕೊಡೋಣಪ್ಪ ಅಂತಂದು ಹೇಳ್ತದೆ. ಪ್ಯಾರಲಲ್ ರೋಡ್ ಅದಕ್ಕೆ ಅಕ್ವಿಷನ್ ಆಗಿದೆ. ಇದೆಲ್ಲ 32 crores ಎಷ್ಟು 25 crores 32 crores ಅಲ್ಲಿ ಇದೆಲ್ಲ ಕೊಟ್ಟಿದ್ದೀವಿ. ಯಾವುದು ಆ ಬೀಟರ್ದು, ಆಮೇಲೆ ಕಿರ್ವಾಡ್ಯರ್ದು, ಬೀಟರ್ದು, ಆಮೇಲೆ ಇವ್ರದು ಯಾರು ಅಲ್ಲ, ಇವರು ಯಾರೋ ನಮ್ಮ ಅಲ್ಲಲ್ಲ ಮಂಜಣ್ಣ ಇವ್ರು ಇದ್ರಲ್ರಿ ಪಕ್ಕಕ್ಕೆ ಎಣ್ಣೆ ಮಿಲ್ ಇತ್ತಲ್ಲ, ಉರೇಕೊಂಡರ್ದು. ಇವ್ರದೆಲ್ಲವ್ರದ್ದು ಪಾಪ ಅವರಿಂದನೇ ಕನ್ಸೆಂಟ್ ತಗೊಂಡು ಈಗ ವೈಡ್ನಿಂಗ್ ಮಾಡಿ ಸೀದಾ ಅಂಡರ್ ಪಾಸ್ ತನಕ, ಪ್ಲಸ್ ಸೆಂಟ್ರಿಗೆ ಒಂದು ಅಂಡರ್ ಪಾಸ್ ಬರ್ಬೇಕು. ಮತ್ತೆ ಆ ಕಡೆ ಈಗೇನು ಅಂಡರ್ ಪಾಸ್ ಐತಲ್ಲ ಅಲ್ಲಿ ಹೋಗಿ ಈರುಳ್ಳಿ ಮಾರ್ಕೆಟ್ ಹತ್ರ ಜಾಯ್ನ್ ಆಗ್ಬೇಕು. ಅದನ್ನ ಮಾಡಿಸಿವಿ. ಅದು ಮಾಡಿದ್ಮೇಲೆ ನೋಡು, ಪರ್ಫೆಕ್ಟ್ ಆಗ್ತಿಲ್ಲ ಅನ್ನೋದು. ಅದ್ರ ನಾನು ಏನು ಹೇಳಿದೆ, ನೀವು ಡ್ರಾಯಿಂಗ್ ಮಾಡಿದ್ಮೇಲೆ ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿ, ನಾವು ಒಪ್ಪಿ ಮೇಲೆ ಮಾಡಬೇಕು. ಏನಾರ ನ್ಯೂನ್ಯತೆ ಇದ್ರೆ ನಾವು ಸರಿಪಡಿಸ್ತೀವಿ ಅಂತಾನೆ ಹೇಳಿ. ಅದು ಬಂದಾಗಿ ಮೇಲೆ ಕ್ಲೀನಾಗಿ ಮಾಡ್ರಪ್ಪ ಅಂತ ಹೇಳಿ. ಇವ್ರು ಎಲ್ಲೇ ಕುತ್ಕೊಂಡು ನಾನು ಇಂಜಿನಿಯರೇ ಅಲ್ಲ, ಮತ್ತೆ ಇಂಜಿನಿಯರ್ ಅಲ್ಲ ಅಂದ್ರೆ ಒಳ್ಳೆ ಇಂಜಿನಿಯರ್ನಾರ ಹಿಡ್ಕೊಳಕ್ ಹೇಳ್ರಿ.